ನಮ್ಮ ಕಡೂರು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೋಲಿ ಇವೆಂಟ್ ನಾನು ಆರ್ಗನೈಸ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ಇನ್ನೊಂದ್ಸತಿ ಹೇಳ್ರಿ ಡೈಲಾಗು. ನಮ್ಮ ಮನೆಯವ್ರು ಬರ್ತಾರೆ, ಟಿಕೆಟ್ ಕೇಳಿರ ಆಮೇಲೆ. ಅನ್ಯಾಯ ಪ್ರಪಂಚ ನೋಡ್ರಿ, ಅವ್ರ ಮನೆಯವ್ರಿಗೆ ಮಾತ್ರ ಹೇಳ್ತಿದ್ದಾರೆ. ಹಾ ಅಲ್ಲ ಗಾಯ್ಸ್, ಎಲ್ಲರೂ ಟಿಕೆಟ್ ತಗೋಬೇಕು. ಫಸ್ಟ್ನೇದ್ರಲ್ಲಿ ಮೇಡಮ್ ತಗೊಂಡಿದ್ದಾರೆ, ಸುಮ್ ಕಾಮಿಡಿ ಮಾಡಿದ್ದು. ಮತ್ತೆ ಎಲ್ಲ ಕಡೆ ಸಿಗ್ತಾ ಎಲ್ಲ ಕೇಳ್ಬಿಡ್ರಿ. ಹೋಲಿ ಇವೆಂಟ್ ಮಾಡ್ತಿರೋದು ಖುಷಿ ಒಂದ್ ಕಡೆ ಇದ್ರೆ, ಆದ್ರೆ ಇನ್ಸ್ಟಾ ಫ್ಯಾಮಿಲಿಯಲ್ಲಿರೋ ಎಲ್ಲರೂ ಮೀಟ್ ಮಾಡ್ತಿರೋ ಅನ್ನೋ ಖುಷಿನೇ ಜಾಸ್ತಿ ಇದೆ. ಜಾಸ್ತಿ ಪಬ್ಲಿಸಿಟಿ ಮಾಡೋದು ಬೇಡ, ಯಾಕಂದ್ರೆ ಪ್ಲೇಸ್ ತುಂಬಾ ಕಮ್ಮಿ ಇದೆ. ಟಿಕೆಟ್ ಇನ್ನೊಂದು 3 days ಇದ್ದ ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ ಪ್ರೀತಿ ತುಂಬಾ ದೊಡ್ಡದಾಗಿರೋ ಕಾರಣದಿಂದ ಅಜ್ಜಂಪುರ, ಅರಸೀಕೆರೆ ಆ ಕಡೆಯಿಂದ ಎಲ್ಲ ಬಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಜೀವನದಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ? ನಿಜವಾಗ್ಲೂ ಒಬ್ನೇ ಸಂಭ್ರಮ ಪಾಟೀಲ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಯಾರು ಸಿಕ್ಕಾಪಟ್ಟೆ ಕಷ್ಟ ಒಂದು ಫಂಕ್ಷನ್ ನ ಮಾಡ್ಬೇಕು ಅಂದ್ರೆ ಇವತ್ತಾನೆ ಅನುಭವ ಆಗ್ತಾ ಇದೆ. ಅದು ಹೇಗಿದೆ ಬ್ರದರ್? ಸಕ್ಕದಾಗಿದೆ ಮಗ. ಖುಷಿ ಆಯ್ತಾ? ನಮ್ ಕಡೂರಲ್ಲಿ ಫಸ್ಟ್ ಫಂಕ್ಷನ್ ಮಾಡ್ತಾ ಇದೀವಿ ನಾವೆಲ್ಲ ಸೇರಿ. ಓಕೆನಾ? ತುಂಬಾ ಖುಷಿ ಆಯ್ತು ಗೈಸ್. ನಮ್ಮ ಕಡೂರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ನಾವು ನೋಡಿರೋ ಪ್ರಕಾರ ಇವಾಗ ಮಾಡ್ತಿರೋದು. ಮನೋಹರ್ ಗ್ರೇಟ್ ಡನ್. ಥ್ಯಾಂಕ್ ಯು ಬ್ರದರ್. ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಒಬ್ನೇ ಅಲ್ದಲ್ಲೇ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಓಕೆನಾ? ಇವರೆಲ್ಲ ಸ್ಟೋರಿ ಹಾಕಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಒಂದೇ. ಓಕೆನಾ? ಎಲ್ಲ ಒಂದೇ ಊರವರು. ಎಲ್ಲರಿಗೂ ಸಪೋರ್ಟ್ ಮಾಡಿ ಫಾಲೋ ಮಾಡಿ. ಇದೇ ತರ ಕಂಟೆಂಟ್ ಕ್ರಿಯೇಟರ್ಸ್ ನ ಬೆಳೆಸಿ. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಥ್ಯಾಂಕ್ ಯು. ಹಾಯ್ ಬ್ರದರ್. ಹಾಯ್. ತುಂಬಾ ಖುಷಿ ಆಯ್ತು ಅಣ್ಣ, ನೀವು ಇಷ್ಟು ಜನ ಕರ್ಕೊಂಡ್ ಬಂದು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರ ಕಾರ್ಯಕ್ರಮ. ಈಗ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಹುಡುಗರು ಮಾಡ್ತಾರೆ ಅಂತ ನಾವು ಸಪೋರ್ಟ್ ಮಾಡ್ಲೇಬೇಕು. ಹೌದಣ್ಣ. ನಮಸ್ಕಾರ. ಪಾಪ ಅಂಗಡಿಯಲ್ಲಿ ಬಿಸಿ ಇದ್ರು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ಉದ್ಘಾಟನೆ ಮಾಡೋಣ. ಮನೋಹರ್ ಕಡೂರ್ ಹಾಗೂ ಸಂತೋಷ್ ಕಡೆಯಿಂದ ಹೋಲಿ ಸಂಭ್ರಮದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಹೋಲಿ ಇವೆಂಟು ಇಷ್ಟು ಅದ್ದೂರಿಯಾಗಿ ನಡೆಯೋ ಕಾರಣ ಬಂದ್ಬಿಟ್ಟು ಗಿರೀಶ್ ಅಣ್ಣ, ಸುನೀತಾ ಮೇಡಮು, ಸಿಂಧು ಮೇಡಮು, ಶಿವಕುಮಾರ್ ಸರ್ ಮತ್ತೆ ನನ್ನ ಫ್ರೆಂಡ್ಸು. ಮೇಯ್ನ್ ಆಗಿ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸು ಅಕ್ಷಯ್ ತುಂಬ ಜನ ಕಷ್ಟಪಟ್ಟು, ನಂಜುಂಡ ಸ್ವಾಮಿ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಅವ್ರನ್ನ ಯಾವತ್ತೂ ಬರೆಯಲ್ಲ, ನಾನು ಚಿರಋಣಿ ಆಗಿರ್ತೀನಿ ಅವ್ರಿಗೆ. ಯಾಕಂದರೆ ಇಂಥ ಕಾರ್ಯಕ್ರಮ ಮಾಡೋದು ಹುಡುಗಾಟದ ಮಾತಲ್ಲ. ಇಷ್ಟು ಹೆಲ್ಪ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಅಣ್ಣ, ತಂಗಿರು, ಅಕ್ಕಂದರು ಎಲ್ಲರೂ ಸೇರಿ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಚಿಕ್ಕಮಂಗ್ಳೂರು ಮತ್ತು ಕಡೂರು ಬ್ಲಾಗರ್ಸು ನೀವೆಲ್ಲ ರೀಲ್ಸಲ್ಲಿ ನೋಡಿರ್ಬೋದು. ಅವ್ನು ಕಂಡ್ರೆ ಇವನಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ. ಆದರೆ ನಮ್ಮ ಬ್ರದರ್ಸ್ ನೋಡಿ, ನಾನು ಮಾಡ್ತಿರೋ ಈವೆಂಟಿಗೆ ಅವ್ರದ್ದೇ ಈವೆಂಟ್ ಅಂತ ಹೇಳ್ಬಿಟ್ಟು ಎಷ್ಟು ಸಪೋರ್ಟ್ ಮಾಡ್ಕೊಂಡು ಖುಷಿಯಿಂದ ಇದ್ದಾರೆ. ಯಾರೆಲ್ಲ ಅಣ್ಣ ತಮ್ಮಂದ್ರ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ತುಂಬಾ ಸಪೋರ್ಟ್ ಮಾಡಿದಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಇದೇ ರೀತಿ ಕಾರ್ಯಕ್ರಮಗಳನ್ನ ನಮ್ಮ ಕಡೂರಲ್ಲಿ ಮಾಡ್ತಾ ಇರೋಣ. ನಿಮ್ಮ ಸಪೋರ್ಟ್ ಎಲ್ಲ ಇದೇ ರೀತಿ ಇರಲಿ. ಇದೇ ರೀತಿ ನಮ್ಮ ಕಡೂರಲ್ಲಿ ನಡೆಯೋ ಫಂಕ್ಷನ್ಸ್ ಎಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಮರಿದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಬೇಗ 100K ಆಗಲಿ, ಒಳ್ಳೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಬಿಡ್ತಾನೆ